ಮಂಗಳೂರಿನ ಶಕ್ತಿನಗರದ ಅಖಿಲ ಎಸ್ ನಾಯಕ್ ಅವರು ಅತಿದೊಡ್ಡ ಥಿಮ್ಯಾಟಿಕ್ಸ್ ಎಕ್ಸ್ಪ್ಲೋಷನ್ ಬಾಕ್ಸ್ ಬಹುಪದರವನ್ನ ಕೈಯಿಂದ ತಯಾರಿಸಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಖಿಲ ಎಸ್ ನಾಯಕ್ ಶಕ್ತಿನಗರದ ಶಶಿಕುಮಾರ್ ಮತ್ತು ಶುಭಾಭರ ಪುತ್ರಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅತಿದೊಡ್ಡ ಥಿಮ್ಯಾಟಿಕ್ ಬಹುಪದರ ಕೈ ತಯಾರಿತ ಎಕ್ಸ್ಪ್ಲೋಷನ್ ಬಾಕ್ಸ್ ನಿರ್ಮಿಸಿದ ಸಾಧನೆಗಾಗಿ ಹೊಸ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಅವರು ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಸಿಎ ಪದವಿಯನ್ನ ಪೂರ್ಣಗೊಳಿಸಿದ್ದು, ಪ್ರಸ್ತುತ ಮಂಗಳೂರಿನ ಬಿಗ್ಸ್ ಬೈಡ್ ಸೊಲ್ಯೂಷನ್ ಸಂಸ್ಥೆಯ ಕೋಕೋ ಗ್ರಿಡ್ ಘಟಕದಲ್ಲಿ ಡಿಸೈನ್ ಅಪ್ರೆಂಟಿಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಎಂಬ ಥೀಮ್ನಡಿ ಅವರು ರಚಿಸಿದ ಈ ವಿಶಿಷ್ಟ ಬಹುಪದರ ಕೈ ತಯಾರಿತ ಎಕ್ಸ್ಪ್ಲೋಷನ್ಸ್ ಬಾಕ್ಸ್ 35 ಸೆಂಟಿಮೀಟರ್ ಗಾತ್ರದಲ್ಲಿದ್ದು, ಸಂಪೂರ್ಣವಾಗಿ ತೆರೆದಾಗ ಕೊಠಡಿಯಲ್ಲಿ ಹರಡಿದ ರೀತಿಯಲ್ಲಿ 1847 ಸೆಂಟಿಮೀಟರ್ 105 ಸೆಂಟಿಮೀಟರ್ ವಿಸ್ತಾರ ಹೊಂದಿರುತ್ತದೆ. ಚಾರ್ಟ್ ಪೇಪರ್, ಸೈನಿಕರ ಚಿತ್ರಗಳು, ಕೈ ಬರಹ ಸಂದೇಶಗಳು, ಪತ್ರಗಳು, ಉಲ್ಲೇಖಗಳು, ಘೋಷಣೆಗಳು ಹಾಗೂ ಚಿತ್ರಕಲೆಗಳ ಮೂಲಕ ಸೃಜನಾತ್ಮಕ ವಿನ್ಯಾಸಗೊಳಿಸಲಾದ ಈ ಬಾಕ್ಸ್ ದಿನಕ್ಕೆ 3 ರಿಂದ 4 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸಿ ಕೇವಲ 28 ದಿನಗಳಲ್ಲಿ ಪೂರ್ಣಗೊಂಡಿದೆ. ಈ ಯೋಜನೆಯ ಭಾಗವಾಗಿ ಅಖಿಲ ಎಸ್ ನಾಯಕ್ ಅವರು ಸಾರ್ವಜನಿಕರಿಂದ ಕೈ ಬರಹ ಸಂದೇಶಗಳನ್ನು ಸಂಗ್ರಹಿಸಿ ಸಮುದಾಯದ ಭಾಗವಹಿಸುವಿಕೆಯನ್ನ ಈ ಕಲಾಕೃತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬಿಒ ಸೌತ್ ಮಂಗಳೂರು ಅವರ ಅನುಮತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹೈಯರ್ ಪ್ರೈಮರಿ ಸ್ಕೂಲ್ ನೇಲ್ಯಪದವು ಶಕ್ತಿನಗರ ಹಾಗೂ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ನಲ್ಲಿ ಮಕ್ಕಳಿಗಾಗಿ ಚಿತ್ರಕಲೆ ಚಟುವಟಿಕೆಗಳನ್ನು ನಡೆಸಿದ್ರು. ಇದಲ್ಲದೆ ಸಾರ್ವಜನಿಕ ಪ್ರತಿಕ್ರಿಯೆಯನ್ನ ಅಧಿಕೃತ ದಾಖಲೆ ಪ್ರಯತ್ನದ ಭಾಗವಾಗಿಸಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯ ಪೂರ್ವಾನುಮತಿಯನ್ನ ಸಹ ಪಡೆಯಲಾಗಿತ್ತು. ಈ ಅಪೂರ್ವ ಸಾಧನೆಯನ್ನ ಜನವರಿ 28, 2026ರಂದು ಅಧಿಕೃತವಾಗಿ ದೃಢೀಕರಿಸಲಾಗಿದ್ದು, ಇದು ಅಖಿಲ ಎಸ್ ನಾಯಕ್ ಅವರ ವೈಯಕ್ತಿಕ ಸಾಧನೆಯಷ್ಟೇ ಅಲ್ಲದೆ ಮಂಗಳೂರು, ಕರ್ನಾಟಕ ಹಾಗೂ ದೇಶ ಮಟ್ಟದಲ್ಲಿಯೂ ಹೆಮ್ಮೆಯ ವಿಷಯವಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.